ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಕೆಪಿಸಿಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರಿಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೆಪಿಸಿಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಡಾಲರ್ಸ್ ಕಾಲೋನಿಯಲ್ಲಿರುವ ಶಿವಶಂಕರಪ್ಪ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಶಿವಶಂಕರಪ್ಪ ಸಾಹುಕಾರ್ ಮನೆಯಲ್ಲಿ ಸದ್ಯಕ್ಕೆ ಇಡಿ ಅಧಿಕಾರಿಗಳ ಪರಿಶೀಲನೆ ಆಗ್ತಾ ಇದೆ. ಪಶು ವೈದ್ಯಾಧಿಕಾರಿಗಳ ಅಕ್ರಮ ನೇಮಕಾತಿಯಲ್ಲಿ ಶಿವಶಂಕರಪ್ಪ ಕೂಡ ಭಾಗಿಯಾಗಿದ್ರು. ಶಿವಶಂಕರಪ್ಪ ಜೊತೆ ಬ್ರೋಕರ್ಗಳ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ಮಾಡಿದ್ದು, ಏಕಕಾಲದಲ್ಲಿ 13 ಕಡೆ ಇಡಿ ಅಧಿಕಾರಿಗಳ ದಾಳಿಯಾಗಿದೆ ಅಂತೆ. ದಾಳಿ ನಡೆಸಿ ದಾಖಲೆಯನ್ನ ಪರಿಶೀಲನೆ ಮಾಡ್ತಿದ್ದಾರೆ ಇಡಿ ಅಧಿಕಾರಿಗಳು. ಸದ್ಯಕ್ಕೆ ಕೆಪಿಸಿಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೆ ಇಡಿ ಅಧಿಕಾರಿಗಳ ಬಿಗ್ ಶಾಕ್ ಎದುರಾಗಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅತಿ ದೊಡ್ಡ ಅಕ್ರಮ, ಒಂದೊಂದು ಸೀಟ್ಗೆ 80 ಲಕ್ಷ ಕೋಟಿ ಗಟ್ಟಲೆ ಡೀಲ್ ಆಗಿತ್ತು ಅನ್ನುವಂತಹ ವಿಚಾರ ಅದು ಬಹಿರಂಗ ಆಗಿದೆ ಸ್ಟಿಂಗ್ ಆಪರೇಷನ್ ಮೂಲಕ. ಇದರ ಜೊತೆಗೆ ಶಿವಶಂಕರಪ್ಪ ಅವ್ರದ್ದು ಹಿಸ್ಟ್ರಿ ಎರಡ ಸ್ವಂತ ಮಕ್ಕಳಿಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಥವಾ ಸರ್ಕಾರಿ ಹುದ್ದೆಯಲ್ಲಿ ಕೂರಿಸಬೇಕು ಅನ್ನೋ ಕಾರಣಕ್ಕೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರುವಂತಹ ವಿಚಾರ. ಆದಾಯ ಪತ್ರವನ್ನ ನೋಡಿದ್ರೆ ಬಿಗ್ ಶಾಕ್ ಆಗುತ್ತೆ. ಯಾಕಂದ್ರೆ ಇದ್ದಿದ್ದು ಕೆಪಿಸಿಸಿ ಅಧ್ಯಕ್ಷರಾಗಿ ಹುದ್ದೆಯಲ್ಲಿ, ಆದ್ರೆ ಇವರಿಗೆ ಆದಾಯನೇ ಇಲ್ಲ, ರಸ್ತೆ ಬದಿಯಲ್ಲಿ ಗುಡಿಸ್ಲಾಕೊಂಡು ವಾಸ ಮಾಡ್ತಿರ್ತಾರಲ್ಲ, ಆ ರೀತಿ ನಮ್ಮ ಪರಿಸ್ಥಿತಿ ಇದೆ ಅನ್ನೋ ರೀತಿಯಲ್ಲಿ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ತನ್ನ ಮಕ್ಕಳಿಗೆ ಹುದ್ದೆ ಕೊಡಿಸುವ ಹುನ್ನಾರದಲ್ಲಿ ಶಿವಶಂಕರಪ್ಪ ಇದ್ರು. ಬಟ್ ಇಲ್ಲಿ ತನಕ ಏನ್ ಕ್ರಮ ಆಗಿದೆ ಶಿವಶಂಕರಪ್ಪ ಅವರ ವಿರುದ್ಧ ಅಂದ್ರೆ ಅಮಾನತು ಬಿಟ್ರೆ ಇನ್ನೂ ತನಕ ಯಾವ ಕ್ರಮವೂ ಇಲ್ಲ. ಹಾಗಾಗಿ ಈಗ ಇಡಿ ಅಧಿಕಾರಿಗಳ ಈ ದಾಳಿ ಅತಿ ದೊಡ್ಡ ಬೆಳವಣಿಗೆ ಇಡೀ ಪ್ರಕರಣದಲ್ಲಿ. ಹಂಗಾಗಿ ಶಿವಶಂಕರಪ್ಪ ಮನೆ ಮಾತ್ರ ಅಲ್ಲ, ಈತನ ಜೊತೆಗೆ ಶಾಮೀಲಾಗಿರುವ ಬ್ರೋಕರ್ಗಳ ಮನೆ ಮೇಲೂ ಕೂಡ ದಾಳಿಯಾಗಿದೆ.